ಕಾಂತ ನೀನು ಹೋಗುವ ಪಯಣವೆಲ್ಲಿಗೆ? ನಾನು ಹೋಗುವ ಪಯಣದಗೋಸ್ಕರ ನಿನಗೆ ಏತಕ್ಕೆ ಬೇಕು ಸುಂದರಿ? ನಿನ್ನ ಸತಿಯ ಮುಂದೆ ತಿಳಿಸಬೇಕಲ್ಲವೇ? ಸತಿಯಳ ಮುಂದೆ ತಿಳಿಸಿದರೆ ಹೋದ ಕಾರ್ಯವು ಜಯವಾಗುವುದಿಲ್ಲ ಸುಂದರಿ. ಹೌದೇ? ಹೌದು ಸುಂದರಿ. ಹಾಗಂದವರು ಯಾರು ಪ್ರಿಯ? ನಮ್ಮ ಗುರು ಹಿರಿಯರು ಹೇಳಿರುವರು ಸುಂದರಿ. ಹಿರಿಯರು ಹೇಳಿರುವರೇ? ಹೌದು ಸುಂದರಿ. ನಲ್ಲ ಏನಲ್ಲಿ? ಹಾಗಾದ್ರೆ ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಎಲ್ಲಿಗೆ ನಿನ್ನಯ ಪಯಣ? ಎಲ್ಲಿಗೆ ನಿನ್ನಯ ಪಯಣ? ಖಚಿತವಾದ ರಥಕ್ಕೆ ಮುತ್ತಿನ ಕಳಸವನ್ನಿಟ್ಟು ಅಶ್ವಗಂಧಗಳನ್ನು ಬಂಧಿಸಿ ಧನುರ್ಧಾರಿಯಾಗಿ ನೀನು ಹೋಗುತ್ತಿರುವ ಪಯಣವೆಲ್ಲಿಗೆ ಕಾಂತ ಮಹಾಗುಣವಂತ? ಅಯ್ಯೇ ಸುಂದರಿ ಸುರಜರದರ ಕಂಬು ಕಂದರಿ ಹೆಣ್ಣ ಮನಹರಿ ಸುಂದರ ವೈಕುಂಠದೊಳ ಭುಜಬಲ ದಂಡ ಬಂಡ ವಿಕ್ರರಂಭ ಕಡದ ವಿಷ್ಣು ಎಂಬ ಭ್ರಷ್ಟನ ಮುಷ್ಟಿ ಯುದ್ಧದೊಳ ಜಯಿಸಾವನ ಸತಿಮಣಿಗಳಾದ ಲಕ್ಷ್ಮಿಯನ್ನೆಳ ತರುವುದಕ್ಕಾಗಿ ವೈಕುಂಠಕ್ಕೆ ದಾಳಿಯನ್ನಿಡಲು ಭೋಗವನ್ನು ತಿಳಿದೆ ಕಾಂತೆ. ಕಾಂತೆ ವೈಕುಂಠಕ್ಕೆ ಹೊರಟಿರುವೆಯಾ? ಹೌದು ಸುಂದರಿ. ಬೇಡ ಪ್ರಿಯ, ಅದು ಹೆದಕ್ಕೆ ಬೇಡ ಸುಂದರಿ. ವೈಕುಂಠದಲ್ಲಿ ವಿಷ್ಣು ಅಂದರೆ ಸಾಮಾನ್ಯದವನಲ್ಲ. ಶುಕ್ಲಾಚಾರ್ಯರ ಕೈಯಲ್ಲಿ ವರವನ್ನು ಕೊಡುವ ಈ ನನ್ನ ಪತಿದೇವ ಸಾಮಾನ್ಯವೆಂದು ತಿಳಿದಿಯ ಸುಂದರಿ. ಸುಂದರ ಸುಂದರಿ, ಆದ್ದರಿಂದ ಹೇಳುವೆನು, ಹೋಗಬೇಡ. ಸರ್ವದ ಬಿಡುವನು ನಾನಲ್ಲ ಸುಂದರಿ. ಬಿಡುವುದಿಲ್ಲ ಸುಂದರಿ. ಹಾಗಾದ್ರೆ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು.
ಕಾಂತಿ ವೈಕುಂಠದಲ್ಲಿ ಮೆರೆಯುವ ವಿಷ್ಣು ಅಂದರೆ ಸಾಮಾನ್ಯದವನಲ್ಲ. ಹ ಅಂಥವನನ್ನು ಜಯಿಸುವುದು ನಿನ್ನಿಂದಾಗಲಾರದು. ಪ್ರಾಣಪತಿ, ಹೇ ಪ್ರಾಣಸ್ಥಿತಿ, ಹಾಗೆ ಲಕ್ಷ್ಮಿಯನ್ನು ಎಳೆತರುವುದು ನಿನಗೆ ನ್ಯಾಯವಲ್ಲ ಕಾಂತ, ಮಹಾಗುಣವಂತ. ಅಯ್ಯೇ ನೀಲಾಕಾಶದಲ್ಲಿ ಹೊಳೆಯುವ ಚಂದ್ರನಂತೆ ಪ್ರಕಾಶಿಸುವ ಸುಂದರ ಮುಖವುಳ್ಳ ಪ್ರಾಣಕಾಂತಿ, ಪ್ರಾಣಪತಿ, ನಿನ್ನ ಭ್ರಾಂತೆ ಬಲಿರ್ಯ ಬಂಡ ವಿಷ್ಣು ಕೊಂಡ ಆಡಲಿಕ್ಕೆ ನಿನ್ನ ಕರೆಸಿಲ್ಲ. ಅವನ ಪರಾಕ್ರಮಿ ನಾನೇನು ಅರಿಯದವನಲ್ಲ. ಎಲೇ ರಮಣಿ, ರಮಣ, ಆ ಮೋಸಗಾರನಾದ ವಿಷ್ಣು ನಿಜ ಧೈರ್ಯದಿಂದ ದಾರನ್ನು ಜಯಿಸಿಲ್ಲ. ಎಲೇ ರಮಣಿ, ರಮಣ, ಬಲಿರ್ಯ ನಮ್ಮ ಮನ ವೈರ್ಯಾದ ಏಣಿ ವಿಷ್ಣು ತಕ್ಕನಲ್ಲಿ ನಮ್ಮನ್ನು. ಎಲೆ ಹೇ ರಮಣಿ, ಸುಂದರ, ಮಹಿಳೆ ಸಮರಕ್ಕೆ ಹೊರಡುವ ದಿಟ್ಟತನವುಳ್ಳ ಪತಿಯನ್ನು ತಡೆಯುವುದು ಸತಿಯಳಾದವಳ ನಡೆದ ಎಲ್ಲ ನಿನಗೆ ತಿಳಿಯದ ಎನ್ನ ಮಡದೆಯಾದ ಮನಮತೆ ಸುಮ್ಮನೆ ನಿನ್ನಂತ ಸತಿಯಾದ ಎನ್ನ ಮಾತು ಕೇಳು. ಕೇಳುವುದಿಲ್ಲ ಸುಂದರಿ. ಹಾಗಾದ್ರೆ ಸತಿಯರ ಮಾತಿಗೆ ಯಾವತ್ತು ಬೆಲೆ ಕೊಡುವುದಿಲ್ಲವೇ? ಬೆಲೆ ಕೆಡುವ ಯುದ್ಧವನ್ನು ಜಯಿಸಿ ಬಂದು ಧರವಾಯ ಬೆಲೆ ಕೊಡುವನ ಸುಂದರಿ. ಹೌದು ಸುಂದರಿ, ಈಗ ಬೆಲೆ ಕೊಡುವುದಿಲ್ಲ ಸುಂದರಿ, ಕೊಡುವುದಿಲ್ಲ ಸುಂದರಿ. ಪ್ರಿಯ, ಅದೇ ಪ್ರಿಯ, ಹೇಳುವನು ಕೇಳು. ಅದನ್ನು ಚಂದ ಹಾಗೆ ಹೇಳು. ಸತಿಯರ ಮಾತಿಗೆ ಬೆಲೆಯಿಲ್ಲ. ಎಷ್ಟು ಹೇಳಿದರೂ ಫಲವಿಲ್ಲ. ಸರಿಯಲ್ಲ, ಒಲಿತಲ್ಲ. ಅದು ಯಾಕೆ ನಡೆದಲ್ಲ ಸುಂದರಿ, ಸರಿಯಲ್ಲ, ಒಲಿತಲ್ಲ. ಅದು ಯಾಕೆ ತರವಲ್ಲ. ಸತಿಯರ ಮಾತಿಗೆ ಬೆಲೆಯಿಲ್ಲ. ಎಷ್ಟು ಹೇಳಿದರೆ ಫಲವಿಲ್ಲ. ಸರಿಯಲ್ಲ, ಒಲಿತಲ್ಲ. ಸರಿಯಲ್ಲ, ಒಲಿತಲ್ಲ. ಸತಿಯರ ಮಾತನ್ನು ಮೀರಿ ನೀನು ವಿಷ್ಣು ಜಯಿಸಲಾರೆ. ಸತಿಯರ ಮಾತನ್ನು ಮೀರಿ ನೀನು ವಿಷ್ಣು ಜಯಿಸಲಾರೆ. ಎನ್ನ ಮಾತು ಕೇಳು ನೀನು ಹೇಳುವೆನು ಕಾಂತರೆ. ಎನ್ನ ಮಾತು ಕೇಳು ನೀನು ಹೇಳುವೆನು ಕಾಂತರೆ. ನನ್ನ ಮಾತು ಹೇಳುವೆನು. ಪ್ರಿಯ, ಹೇ ಪ್ರಿಯ, ಅದನ್ನು ಚಂದ ಹಾಗೆ ಹೇಳು. ಈಗಲಾದರೆ ಸತಿಯಳ ಮಾತು ಕೇಳು. ಕೇಳುವುದಿಲ್ಲ ಸುಂದರಿ. ಪ್ರಿಯ, ಅಯ್ಯ ಪ್ರಿಯ, ಸತಿಯಳ ಮಾತಿಗೆ ಬೆಲೆಯಿಲ್ಲ. ಎಷ್ಟು ಹೇಳಿದರೆ ಫಲವಿಲ್ಲ. ಸರಿಯಲ್ಲ, ಇದು ಒಲಿತಲ್ಲ. ಸರಿಯಲ್ಲ, ಇದು ಒಲಿತಲ್ಲ. ಕಾಂತ, ಅಯ್ಯ ಕಾಂತಿ, ಇಷ್ಟು ಅಂದ್ರೆ ಸಾಮಾನ್ಯದವನಂತ ತಿಳಿಯಬೇಡ. ನಿನ್ನ ಪತಿ ಎಂದರೆ ಸಾಮಾನ್ಯದವನನ್ನು ತಿಳಿಯಬೇಡ ಸುಂದರಿ. ಕಾಂತ, ಅಯ್ಯ ಕಾಂತಿ, ವೈಕುಂಠದಲ್ಲಿ ವಿಷ್ಣುವನ್ನು ಜಯಿಸುವುದು ನಿನ್ನಿಂದಾಗಲಾರದು. ಪ್ರಿಯ, ಕೂತ್ಕೊಳ್ಳಪ್ಪ, ಎಲ್ಲರೂ ಕೂತ್ಕೊಳ್ಳಿ. ಅಂಥ ಬಲವಂತರು ಕೂಡ ಯುದ್ಧವನ್ನು ಮಾಡಿ ಜಯಿಸಲಾರ ಪತಿದೇವ ನಿಜವೆಂದು ತಿಳಿ ಸತ್ಯವಾಕ್ಯ. ಅಯ್ಯೇ ರಮಣಿ ಭಗವೇಣಿ ಬಿಡುವೆಯ ಬಲವಂತನೆಂಬ ಭ್ರಮಣೆ ಹೊಲಿರ್ಯ ಹವನ್ನ ಹಂತ ಬಲ ಹಡ್ಡನ ಹಾಕಿದ್ದಾರೆ ಭಸ್ಮ
ಭಸ್ಮಸುರ ಎಂಬಾತನಲ್ಲಿ ಬಣ್ಣವುಳ್ಳ ಹೆಣ್ಣಾಗಿ ಭಸ್ಮ ಹೊಡೆದಿದ್ದಾನೆ ಅದಕ್ಕೆ ಲೋಕ ಕಲ್ಯಾಣಕ್ಕಾಗಿ ಮಾಡಿರುವಂತ ಪೂರ್ಯ ಬಲಿ ಚಕ್ರವರ್ತಿಯ ಬಾಗಿಲವಂ ಕಾಯುತ್ತಿದ್ದಾನೆ ಅದಕ್ಕೆ ಅವನ ಭಕ್ತಿಗೆ ಪ್ರಿಯ ಮೋಹನಾಂಗ ಇಂಥ ಬಂಡು ಬಾಳುವ ಚಂಡ ನಮ್ಮ ಎನ್ನಂತ ಗಂಡಗಾರಿಯ ಮುಂದೆ ಕೊಂಡಾಡಬಹುದೇ ಬಾಯಿ ಮುಚ್ಚಿಕೊಂಡು ನಿನ್ನ ಅಂತಾಪುರಕ್ಕೆ ನಡೆಯಲೇ ಗಾಂಧಿ ಈ ಮಾತಿಗೆ ಮತ್ತೇನಂದೆ ಪ್ರಿಯ ನಲ್ಲ ಕೇಳು ಚೆನ್ನಾಗಿರೋ ಒಲವಿನ ಚೆಲುವ ತಣಿಸುವ ಮನವ ಬಾಬಾರ ಜೊತೆಗಾರ ಬಾಬಾರ ಜೊತೆಗಾರ ಬಿಡೆನು ಚಿನ್ನ ನಿನ್ನ ನೆಂದೆಂದಿಗ ಬಿಡೆನು ಎಂದೆಂದಿಗ ನಿನ್ನ ನೆಂದೆಂದಿಗ ಬಿಡೆನು ಎಂದೆಂದಿಗ ಒಲವಿನ ಕಾಂತ ಅಯ್ಯೇ ಕಾಂತಿ ಲಕ್ಷ್ಮಿಯನ್ನ ಹೇಳಿ ತರುವುದು ನಿನಗೆ ಎಷ್ಟು ಮಾತ್ರಕ್ಕೆ ಸರಿ ಕಾಂತ ಅಯ್ಯೇ ಕಾಂತಿ ಹಾ ವಿಷ್ಣುನು ಕೂಡ ಉರಸತ್ವವು ತರವಲ್ಲವೆಂದು ನಿನಗೆ ಸಾರಿ ಸೆರೆಗೊಡ್ಡಿ ಬೇಡಿಕೊಳ್ಳುವನು ರಮಣ ಸನ್ಮೋಹನಾಭರಣ ಅಯ್ಯೇ ಸುಂದರಿ ಸಾಕು ಮಾಡು ನೀನು ನುಡಿಯುವ ಮಾತಿನ ಪರಿ ಹಾ ಹೊಲಿರ ವಿಷ್ಣುವಿನ ಕೂಡ ವಿರಸವತರವಲ್ಲವೆಂದ ಪರಿ ಪರಿದಿಂದ ಹೇಳುತ್ತಿರುವಲ್ಲ ಹೌದು ಆ ಪ್ರಿಯ. ಕೃಷ್ಣನು ನಮ್ಮ ವಂಶಕ್ಕೆ ವೈರಿ ಆಗಿರುವನಲ್ಲ ಹೌದೇ ಎಲೆ ರಮಣಿ ಅಂತ ವೈರಿಯಂ ಜಯಿಸುವ ಆಟವನಿಗೆ ಧರ್ಮ ಆಗಿರುವುದಲ್ಲ ಇದರಲ್ಲಿ ನೀನು ನೀತಿ ಕೋರಿದಳಾಗಿ ಎನ್ನಗೆ ಶಾಂತಿ ಎಂಬ ಹೇಳಲು ಬಂದಿರುವಲ್ಲ ನಿನ್ನ ಮಾತು ಕೇಳುವುದಕ್ಕೆ ನಾನೇನು ಕೈಗೆ ಬೆಳೆದಟ್ಟ ರಣ ಹೇಡಿಯಲ್ಲ ಎಲೆ ರಮಣಿ ಕಾಂತ ನಾನು ರಣಹೇಡಿ ಎಂದು ಹೇಳಲಿಲ್ಲ ಮತ್ತೇನೊಂದು ಹೇಳಿದ್ರಿ ನೀನು ಹೋಗಬೇಡವೆಂದು ಹೇಳಿದೆ ಸರ್ವತ ಬಿಡುವನಲ್ಲ ಸುಂದರಿ ಮಹಲ್ರೆ ನಮ್ಮ ವಂಶ ಚಲಾಟವ ಒಬ್ಬರಿಗೆ ಒಂದೊಂದು ರೀತಿ ಮೋಸ ಕೃತ್ಯದಿಂದ ಮರಣ ಒದಗಿಸಿ ಸಾಗರದ ರೂತು ಭವಿಸಿದ ಲಕ್ಷ್ಮಿಯನ್ನು ವಶಪಡಿಸಿಕೊಂಡಿರುವ ಆ ಗೋಳನಾದ ವಿಷ್ಣು ಕುಕ್ಕಂಸಿ ಬಗೆಯುವ ಎಲೆ ಸುಂದರಿ ಸುಂದರ ಸಾಗರ ಸುತೆ ಎಳತಂದು ಎನ್ನ ವಶದಲ್ಲಿ ಇರಿಸಿಕೊಳ್ಳುವೆ ಈ ಶಕ್ತಿ ಸುಧನೆಂಬತನು ಜಾಗ್ರಣ್ಣನಿಗೆ ಸರಿಸಮ ವೀರರಿಲ್ಲ ಎಂಬುವಂತೆ ಜಯ ಬೇರಿಯನ್ನು ಹೊಡಿಸಿ ಬರುವ ನಿನ್ನ ಅಂತಾಪುರಕ್ಕೆ ಸುಮ್ಮನೆ ನಿನ್ನ ಅಂತಾಪುರಕ್ಕೆ ತರಲು ಕಾಂತೆ ಇಲ್ಲೇ
ಕಾಂತ ಇನ್ನೇತಕ್ಕೆ ಚಿಂತೆ ಎಂದು ಹೇಳಿಯ ನಿನ್ನ ಬಗ್ಗೆ ಚಿಂತೆ ಕಾಂತ. ಹೌದೇನು ಕಾಂತಿ? ನೀನು ಹೋದರೆ ಹಿಂದಿರುಗಿ ಬರದಿದ್ದನ ನನಗೆ ಚಿಂತೆ ಅಲ್ಲವೇ? ಚಿಂತಿಸದ ಸಂತೋಷದಿಂದ ಅರಮನೆಯಲ್ಲಿ ಕಾಲ ಕಳೆ ಸುಂದರಿ ಯುದ್ಧವನ್ನು ಜಯಿಸಿ ಪಂಥ ತೊಟ್ಟು ಹೃದಯೇಶ್ವರ ಹೃದಯೇಶ್ವರ ಕಾಂತ ಕಾಂತಿ ಹೇಳುವಿನ ಕೇಳು. ಅದೇನು ಚಂದ ಹಾಗೆ ಹೇಳು. ಚೆನ್ನಾಗಿ ಹೇಳು. ನನ್ನ ಮಾತು ಕೇಳ ಎಂದು ಹೇಳಿದ್ದೀನಿ. ಸರ್ವದ ಕೇಳುವುದಿಲ್ಲ ಸುಂದರಿ. ನೀನು ನಾನು ಕಾಂತ. ಕಾಂತಿ ಆ ವಿಷ್ಣುನ ಕೂಡ ಪಂಥವನ್ನು ತೊಟ್ಟು ಹೋಗಬೇಡ ಎಂದು ಹೇಳುವೆನು. ಸುಂದರ ಕಾಂತ ಕಾಂತಿ ಇಲ್ಲೇ ತಿಳಿಯಿತು ನಿನ್ನ ಪಂಥ. ರಮಣೆ ಎಂಥ ಮಾತನ್ನು ಹಾಡುತ್ತಿರುವೆ. ಈಗ ನೀರು ಕುಡಿದಿಯಲ್ಲ, ಸಹಜವಾಗಿ ನೀರು ಕೊಡುವ ಸುಂದರ. ಕಾಂತ ನೀರು ಇಲ್ಲದೆ ಯಾರು ಬದುಕುವವರು ನೀನೇ ಹೇಳುವ ಸುಂದರ. ಇಂಥ ನೊಡ ಬ್ಯಾಸಿಗೆಯಲ್ಲಿ ನಮ್ಮ ಮ್ಯಾನೇಜರ್ ನಿಂಗಪ್ಪ ಒಂದು ಫ್ಯಾನ್ ಹಾಕಿರುವನೇ ಇದರಲ್ಲಿ. ಹೌದೇ ಹೇಳು ಸುಂದರಿ. ಆ ವಿಷ್ಣುವನ್ನು ಜಯಿಸುವುದು ಇದುವರೆಗೂ ಯಾರು ಇಲ್ಲ, ಮುಂದೆ ಯಾರು ಜಯಿಸುವುದೂ ಇಲ್ಲ. ರಮಣಿ ಇಂಥ ಮಾತನ್ನು ಹೇಳಿಯಲ್ಲ, ನಿಜ ಧೈರ್ಯದಿಂದ ದಾರನ್ನು ಜಯಿಸಿರುವನು ಹೇಳಿ ವಿಷ್ಣುವ. ಕಾಂತ ರಮಣಿ ಮೋಸದಿಂದ ಅವನು ಸಂಹಾರ ಮಾಡುವನೆಂದು ಹೇಳುವಿನ ಕಾಂತ ಮಹಾಗುಣವಂತ. ಅಯ್ಯೇ ಪ್ರಾಣೇಶ್ವರಿ ಸಾಕು ಮಾಡು ನೀನು ನುಡುವ ಮಾತಿನ ಬರೀ. ದೊಕ್ಕನ್ನು ಹೇಳುವ ಕೋಪರ ಬಸದಿಂದ ಕುಲ ವೈರಿಯಾದ ನಾರಾಯಣನ ಸಮರಕ್ಕೆ ಹೋಗುವ ಸಮಯದ ಏಕೋ ಚಿತ್ತಲಾದ ನಿನ್ನಂತ ಅಬಲಿಯು ಬೇಡವೆಂದು ನಡೆದು ಈ ಕಡು ಭಯಂಕರ ಶೌರ್ಯಾನುಷ್ಠಾನ ನಿಲ್ಲುವುದಂತೆ. ರಮಣೆ ಮಹಾಪುರಿ ಆ ಮಾಯಕಾರನಾದ ಮಹಾವಿಷ್ಣು ಹಿಂದಕ್ಕೆ ನಮ್ಮ ವಂಶೋದ್ಭವರಾದ ಮಧುಕೈಟರೆಂಬ ಜಗಜಟ್ಟಿಗಳೊಡನೆ ಅನೇಕ ವರ್ಷಗಳ ಯುದ್ಧವು ಮಾಯಿಗಳಿಗೆ ಜಯಿಸುವುದಕ್ಕಾಗಲಾರದೆ ತಕ್ಕ ತನ್ನ ಬುದ್ಧಿಯನ್ನು ಉಪಯೋಗಿಸಿ ರಮಣೆ ಜೀವದಾನವಾಗಿ ಬೇಡಿದನು. ಆ ಮಧುಕೈಟ ಭಾರಗಳ ಕದನ ಕಲಿಗಳಾದ ಆ ಮಧುಕೈಟ ಭಾರಗಳ ಸಂಹಾರ ಮಾಡಿದನು. ಇಂಥ ಹಿನ್ನೆಲೆಗಳನ್ನು ನೆನೆಸಿಕೊಂಡರೆ ಬಲರೆ ನಮ್ಮವರಿಗೆ
ಮಾಡಿದವನ ಗೊಜಪಡಿಸಬೇಕೆಂದು ರೋಸವಂತನಾಗಿ ಕದನ ಮಂಡಲಕ್ಕೆ ಹೊರಟಿರುವನು. ನಿನ್ನ ಮಾತಿಗೆ ನಾನೊಂದಿಗೆ ನಿಲ್ಲುವವನಲ್ಲ, ಕೇಳನ್ನ ಸೊಲ್ಲೆ ಫುಲ್ಲಾಲಯನೇ. ಸುಮ್ಮನೆ ನಿನ್ನಂತ ಬರಕ್ಕೆ ತರಲು ಬೇಗನೆ. ಕಾಂತ, ಹೇ ಕಾಂತಿ, ನಾನು ಎಷ್ಟು ಹೇಳಿದರೂ ನೀನು ಕೇಳಲಿಲ್ಲ. ಎಷ್ಟು ಮಾತಕ್ಕೆ ಕೇಳುವುದಲ್ಲ ಸುಂದರಿ. ಅದಕ್ಕೆ ನೀನು ಓಲಕಾರ ಜಯವಾಗಲೆಂದು ಜಯದಾರ್ತಿಯನ್ನು ಮಾಡುವೆನು. ಈ ಪೀಠವನ್ನು ಅಲಂಕರಿಸು. ನಿನ್ನ ಇಷ್ಟದಂತನಾಗಲಿ ಸುಂದರಿ. ಕ್ಷೇಮವಾಗಲಿ ಕಾಂತನಿನಗೆ ಬೇಗನೆ, ಸಮರಕ್ಕೆ ಬೇಗನೆ. ನೀನು ಓಲಕಾರ ಜಯವಾಗಲೆಂದು ಜಯದಾರ್ತಿಯನ್ನು ಮಾಡಿರುವೆನು ಜಾಣ. ನೀನೇ ನನ್ನ ಪ್ರಾಣ. ಇಷ್ಟದಂತ ಆಗಲಿ ಸುಂದರಿ. ಯಾರು ಗಲಾಟೆ ಮಾಡಬಾರ್ದು. ಇನ್ನು ತಕ್ಕತನ ನಾನೇ ಸಂರಕ್ಷಣ ಕರ್ತನೆಂದು ಆಕಾರ ಮತ್ವನಾದ ನಮ್ಮ ಕುಲವೈರ್ಯಾದ ನಾರಾಯಣ ಗರ್ಭಹರಣ ಮಾಡಿ ಲಕ್ಷ್ಮಿ ಎಂಬ ಹವನ ಸತಿ ಮಣಿಯನ್ನು ಹಿಡಿದ ಅವಮಾನ ಪಡಿಸಿ ಅಪಮಾನ ಪಡಿಸಿ ಇನ್ನು ಮೇಲೆ ಈ ಬ್ರಹ್ಮಾಂಡಲಕ್ಕೆ ನಾವೇ ಒಡೆಯರೆಂದು ಈ ಜಗತ್ತನ್ನು ಕೊಂಡಾಡುವಂತೆ ಜಯವೇರಿ ಎಂಬುದನ್ನು ಸಾರದಿ ವೈಕುಂಠಕ್ಕೆ ಮಾತ್ರವನ್ನು ಅರಿದು ನಾನು ಹೋಗುವ ನೀಗ ಯಾವ್ದಕ್ಕೆ ಬೇಕು ಸುಂದರಿ? ಸುಂದರಿ ಸತಿಯಾದ ಎಂದು ಮುಂದೆ ತಿಳಿಸಬೇಕು. ಸತಿಯ ಮುಂದೆ ತಿಳಿಸಿದ ಕಾರ್ಯವು ಜಯವಾಗುವುದಿಲ್ಲ ಸುಂದರಿ. ಹಾಗಂತ ನಿನಗೆ ದಾರ ಹೇಳಿದರು. ಆದಿ ದೇಶ ಸುಂದರಿ. ಸುಂದರಿ ಸತಿಯ ಮುಂದೆ ತಿಳಿಸದಿದ್ದರೆ ನಿನ್ನ ಓಲಕಾರ ಜಯವಾಗುವುದಿಲ್ಲ. ಹೌದು ಸುಂದರಿ. ಹೌದು ಪ್ರಿಯ. ಹೌದು ಪ್ರಿಯ. ಆದರೂ ತಿಳಿಸುವುದಿಲ್ಲ ಸುಂದರಿ. ನನ್ನ ಮುಂದೆ ತಿಳಿಸು. ಎಷ್ಟು ಮಾತಿಗೆ ತಿಳಿಸುವುದಿಲ್ಲ ಸುಂದರಿ. ಹೇಳುವಲಿ ಕೇಳು. ಅದೇನು ಚೆನ್ನಾಗಿ ಹೇಳು. ಅದೇನು ಚೆನ್ನಾಗಿ ಬೋಲೋ ಕದಮ ಹರಿರ ಭರತದ ದುರಾತೀರ ಸುಂದರ ಪ್ರಿಯಕರ ಎನ್ನಯ ಬಾಳಿನ ಚಂದಿರ ಪಯಣವನ್ನು ತಿಳಿಸು ಕಾಂತ ಗುಣವಂತ. ಹೇ ಸುಂದರಿ
ಚೈತ್ರದೋಳು ನೀಟಾದ ನಕ್ಷತ್ರದಂತ ಒಳವೆ ನಾರಿ ಸುಂಬರದಿಂದ ಹೊರಮಂದಿರದಲ್ಲಿ ಇರಬಿಟ್ಟು ಶಾಸಕ್ಕೆ ಬಂದಿ. ಸುಂದರ, ನಾನು ಹೋಗುವ ಕಾರ್ಯ ವಿಚಾರವನ್ನು ಯಾರ ಮುಂದೆ ತಿಳಿಸುತ್ತಿಲ್ಲ ಸುಂದರಿ. ಅಂತೆ ಕಾಂತ, ಅದು ಯಾತಕ್ಕೆಂದರೆ ಅದೇತಕ್ಕೆ ಈ ಭೂ ಹೊಲದ ಒಳಗೆ ಯಾವ ಪುರುಷನಾಗಲಿ ತಾನು ಹೋಗುವ ವಿಚಾರವನ್ನು ಯಾವ ಸ್ತ್ರೀಯರು ಕೇಳಬಾರದು. ತಿಳಿದು ಹೇಳಿ ಕಲಕಿರ ಮಾಡಿ. ಕಾಂತ, ಹೇ ಕಾಂತೆ, ನಿನ್ನ ಅರ್ಧ ದೇಹಕ್ಕೆ ಬಾಧ್ಯಳಲ್ಲವೇ ನಾನು? ಆದರೂ ತಿಳಿಸಿದ್ರು ಸುಂದರಿ. ಕಾಂತ, ಕಾಂತೆ, ನಿನ್ನ ಸುಖ ದುಃಖದಲ್ಲಿ ಸಮಭಾಗಿ ಅಲ್ಲವೇ? ಆದರೆ ವಲ್ಲಭ, ಅಲ್ಲವೇ ಏನು ಕೇಳು. ಚೆನ್ನಾಗಿ ಹೇಳು. ಕೈ ಹಿಡಿದ ಸಹಕಾರಿ ಸುಖ ದುಃಖದ ಸಮಭಾಗಿದೆ. ಕಾಂತ, ಕಾರಣ ಪತಿಯ ಪಯಣ ವಿಚಾರ ಕೇಳುವುದು ಸತಿಗೆ ಧರ್ಮ ಇರೋದು. ಹೌದು ಸುಂದರಿ. ಸುಂದರ, ಸುಂದರಿ, ಆದ ಕಾರಣ ನೀನು ಹೋಗುವ ಪಯಣವನ್ನು ತಿಳಿಸರನ್ನ ಬುದ್ಧಿ ಸಂಪನ್ನ. ಹೇ ಪುಲ್ಲಲೋಚನೆ, ಹೇಳಿವೆನು ಕೇಳು. ನಾನು ಹೋಗುವ ಕಾರ್ಯ ಬೇಗನೆ. ಹೇ ಸುಂದರಿ, ಸುಂದರ, ನಮ್ಮ ಕುಲ ವೈರಿಯಾದ ಇಷ್ಟು ಎಂಬ ಎಂಬೇಡಿಯು ನಮ್ಮನ್ನು ಬಿಡಿಗಳಿಂದ ಮೈಸೂರಿನಂತೆ. ಹೇ ಸುಂದರಿ, ಸುಂದರ, ಆದ ಕಾರಣ ಈ ಕ್ಷಣವೇ ವೈಕುಂಠಕ್ಕೆ ಹೋಗಿ ಆ ಮೂಢ ನಮ್ಮ ಕಾಲ್ ಬಿಡದ ಗರ್ರನೆ ತಿರುಗಿ ಬೀಸಿ ಆಸು ಗಂಡ ಬಲ್ಲಿಗೆ ತಟ್ಟನ ಕಟ್ಟಿಸಿ ಅವನ ಪ್ರಾಣವಂ ಯಮಪುರಕ್ಕೆ ಕಳಿಸಿದೆ. ಅವನ ಪತಿಯ ಮಾಂಗಲ್ಯ ಮರಿಸಿ ಬರುವನು ಹೋಗಿವನು ತಿಳಿದೇನಾರಿ ಹಿಡಿದಿಂದ ಹೊರಬಂದ್ರಕ್ಕೆ ದಾರಿ. ಹೇ ಕಾಂತೆ, ಸತ್ಯದ ಮಾತನ್ನು ಕೇಳಿದಿಲ್ಲವೇ? ಸರ್ವತ ಕೇಳಿದನು ಸುಂದರಿ. ಪ್ರಿಯಾ, ಪ್ರಿಯೇ, ನನ್ನನ್ನು ಏತಕ್ಕೆ ಕಟ್ಟಿಕೊಂಡೆ ಕೇಳಲಿದ್ದ ಮೇಲೆ ನಾನು ಹೋಗುವ ಕಾರ್ಯ ಜಯಿಸಾಗಿ ಬಂದು ನಿನ್ನನ್ನು ತಿಳಿಸೋದಿಲ್ಲ ಸುಂದರಿ. ಕಾಂತ, ಕಾಂತೆ, ಆ ವಿಷ್ಣುವಿನ ಸಾಮಾನ್ಯದನ್ನು ತಿಳಿದಿಲ್ಲವೇ? ಕಾಂತ, ಅವರ ದೇವತರು ನಾವು ರಕ್ಷಿಸಿದ್ರು ಸುಂದರಿ. ಕಾಂತ, ಕಾಂತೆ, ಕಾಂತ, ಕಾಂತೆ, ಹೇಳಿದನು ಕೇಳು. ಓ ಭಾರತವೇ ಕಾಂತೆ, ಕಾಂತೆ, ನೀನಿನ್ನು ತ್ಯಜಿಸೋ ಸಂಗ
मुझे तो गाड़ी कुछ ಅಲ್ಲವೇ ವಿಷ್ಣುವಿನ ಸತ್ಯಾದ ಲಕ್ಷ್ಮಿಯನ್ನು ಹೇಳ್ತಾರವಯ್ಯ ಸಾಧ್ಯವಾಗಿ ಸರ್ವ ಸುಂದರಿ ಸುಂದರ ಸುಂದರಿ ವಿಷ್ಣುವಿಗೆ ಶ್ರೀಕೃಷ್ಣನ ಪ್ರಿಯ ಪ್ರಿಯ ಆ ಶ್ರೀಕೃಷ್ಣನಿಗೆ ಪರಶುವನ ಬೆಂಬಲ ಇರೋದು ಕಾಂತ ಅಂತೆ ಆತನನ್ನು ತಡೆಬಿದರು ಇದುವರೆಗೆ ಯಾರು ಉಳಿದಿಲ್ಲ ಪ್ರಿಯ ಮುಗಿಯೋನೇ ನಿನಗೆ ಕೈಯ ಹೇ ಸುಂದರಿ ಏನು ನಿನ್ನ ಹತ್ತಿರ ವೈಖರಿ ಕೋಟಿ ದೇವತರ ಹೊಟ್ಟೆ ಬಂದರೆ ಸರಿ ಕ್ಷಣ ಮಾತ್ರದಳ ಹುಣ್ಣನಂ ಸೆಸೆಬಿಡಿವೆ ಹೇ ಸುಂದರಿ ಆ ವಿಷ್ಣು ಎಂಬ ಮದವಂ ಅಡಗಿಸಿಬಿಡಿವೆ ಭಾಪ್ರಿಯ ಎನ್ನಂತ ಕಲಿ ವಿಕ್ರಮನಲ್ಲಿ ಆ ಕುಳನ ಭಯವ ಮೇಲಿವೆ ನಾರ್ಯ ನುಡಿದ ಇನ್ನೊಂದು ಸೇರು ಹೇ ಸುಂದರಿ ರೂಪದೋಳು ಅತಿಯಾದ ಲಕ್ಷ್ಮಿಯನ್ನು ಹೇಳುತ್ತರ್ವೆ ನಮ್ಮ ಅಣ್ಣನಿಗೆ ವಶ ಮಾಡಿವೆ ಈ ಸುಂದರಿ ಇಂದಿಗೆ ನೀಲ ಮೇಘ ಶ್ಯಾಮನಿ ಎಂಬ ರಕ್ಷಕ ಎಂಬ ನಾಮವನ್ನು ಅಳಿಸಿದ ಸುದಚ್ಚಿ ನಿನಗೆ ಹಾತಕ್ಕೆ ಬೇಕಿಸಿದ ಸಂಗತಿ ಪ್ರಿಯ ಪ್ರಿಯರೇ ನಿನಗೆ ಕಷ್ಟ ಬಂದಾಗ ಸತೆ ಬೇಕಲ್ಲವೇ ಸುಂದರ ಸುಂದರಿ ಪ್ರಾಣೇಶ್ವರ ಹೇ ಪ್ರಾಣೇಶ್ವರಿ ಹೇಳುವೆನು ಕೇಳು ಚೆನ್ನಾಗಿ ಹೇಳು ವಲ್ಲಭ ಚೆನ್ನಾಗಿ ಹೇಳು ಪ್ರಿಯ ಸುಂದರ ಪ್ರಾಣೇಶ್ವರ ಪ್ರಿಯ ಸುಂದರ ಎನ್ನ ಮನ ಚಂದಿರ ಆತನನ್ನು ಜಯಿಸದ ಇದುವರೆಗೆ ಯಾರಿಂದ ಸಾಧ್ಯವಿಲ್ಲ.
ನಂಬಿಕೆ ಇಲ್ಲ ಸುಂದರಿ. ಕಾಂತ ನಿನ್ನ ಪತಿಯ ಮೇಲೆ ಸಂಶಯ ಸುಂದರಿ. ಎನ್ನ ಮಾತನ್ನು ಕೇಳಿ ನಮ್ಮ ಅರಮಂದಿರಕ್ಕೆ ಹೋಗಲಿ ಕಾಂತ ಗುಣವಂತ. ಹೇ ಸುದತಿ ಎನ್ನ ಮೋಹದ ಸತಿ ಸಾಕು ಮಾಡು ನೀನು ಹಾಡುವ ನೀತಿ. ನೀನ್ ಹಾಡುವ ನುಡಿಗಳಂ ಕೇಳುತ್ತಾರೆ ಎನ್ನ ಗುರ್ತೆಡತಾದೋಳು ಹಡಿಗಿರ್ತ ಕೋಪಾನರು ಬಡಿ ಒಪ್ಪಿಸಿದಂತ ಆಗುವುದು. ಅದು ರಮಣೆ ಅದು ಯಾತಕ್ಕೆಂದರೆ ಶಂಕರ ಮಹಾಬಲವಂತನಂದು ನುಡಿಯಲ್ಲ. ಈ ಮಾತಿಗೆ ನನಗೆ ನಗೆ ಬರ್ತಿರುವುದಲ್ಲ ಸುಂದರಿ. ಪ್ರಿಯ ಕಪರ್ಕಿ ಅಂತ ಬಲವಂತನಾಗಿದ್ದರೆ ಭಸ್ಮಾಸುರನ ಬಾಧೆಗೆ ತಡೆಯಲಾರದೆ ಅಲ್ಲಿ ಬಾಲಾಗಿ ಓಡಿ ಹೋಗಿದ್ದನಲ್ಲ. ಇಂಥ ಜಟಾಜೂಟನ್ನು ಎನ್ನಂತ ಕಡುಪರ ನಿಮಗೆ ಸರಿಸಾಟಿಯನ್ನೆಲ್ಲ ಸಾಕು ಮಾಡು ನಿನ್ನ ಭೂತಾಟಿಕೆ ಸಲ್ಲೆ. ಕೃಷ್ಣ ನಡೆಯಬೇಕ ಕೃಷ್ಣ ಇಷ್ಟ ಇಷ್ಟ ನೀನು ವಿಷ್ಣುವಿನ ಹೋದರೆ ಮುಂದೆ ನಮಗೆ ಒಳ್ಳೆಯದಾಗುವುದಿಲ್ಲ. ಕಾಂತ ಕಾಂತೆ ಪ್ರಾಣೇಶ್ವರ ಆ ವಿಷ್ಣುವಿನ ಮೇಲೆ ಹೋದರೆ ಮುಂದೆ ನಿಮಗೆ ಒಳಿತಾಗುವುದಿಲ್ಲ. ಅದು ಯಾತಕ್ಕೆ ತರವಲ್ಲ ಸುಂದರಿ. ಪರಸತಿಯರನ್ನೇ ತರಬಾರದಲ್ಲವೇ ಸುಂದರಿ ಕಾಂತ ಅಂದೆ ನೀ ವಲ್ಲಭ ಅಲ್ಲವೇ. ಪ್ರಾಣೇಶ್ವರಿ ಅಲ್ಲವೇ ಪ್ರಾಣೇಶ್ವರಿ ಸತ್ಯ ಮಾತನ್ನು ಧಿಕ್ಕರಿಸಿ ಹೋದವರ ಗತಿ ಏನಾಯ್ತು ಗೊತ್ತೇ? ಅದು ಏನಾಯ್ತು ಸುಂದರಿ? ಕಾಂತ ರತಿಯ ಮಾತನ್ನು ಮೀರಿ ಹೋದ ಮನ್ಮಥನು ಹರಿನೇತ್ರಕ್ಕೆ ಭಸ್ಮವಾಗಲಿಲ್ಲವೇ? ಕಾಂತ ನಾವೇನು ಸಾಮಾನ್ಯ ಸುಂದರಿ? ಕಾಂತ ಆದ ಕಾರಣ ನಿನ್ನ ಎಂದೇ ಏನು ಸಾಧ್ಯವಿಲ್ಲ. ಎನ್ನ ಮಾತನ್ನು ಕೇಳ ನಿನ್ನ ಪಂಚವನ್ನು ಬಿಡ ನನ್ನ ಬುದ್ಧಿ ಸಂಪನ್ನ ಸೇರೋದಿಲ್ಲ ಸುಂದರಿ. ಸುಂದರಿ ನಾನು ಎಷ್ಟು ಬಗೆಯಿಂದ ಹೇಳಿದರೆ ಬಿಡಲಿಲ್ಲ ನಿನ್ನ ಮನದ ಭ್ರಾಂತ. ಸುಂದರ ಆದರೆ ಇನ್ನೊಮ್ಮೆ ಹೇಳುವೆನು ಕಿವಿಗೊಟ್ಟು ಕೇಳು ಜಾಗ್ರತೆ. ಚೆನ್ನಾಗಿ ಹೇಳು. ಶ್ರೀಮೂರ್ತಿಗಳನ್ನು ದೇವಾನ ದೇವತರಂ ಚೊಲ್ಲಡಿಗಿಸ ಸರ್ವ ದೇವತರ ಅಧಿಕಾರಗಳನ್ನು ನಾವೇ ಸ್ವೀಕರಿಸಿ ಈ ಭುವನ ಬ್ರಹ್ಮಾಂಡಕ್ಕೆ ನಮ್ಮ ಅಣ್ಣನ ಶಕ್ತಿ ಸುಧನನ್ನ ಒಟ್ಟಿಗೆನನ್ನಾಗಿಸಿ ನಿಸ್ತರಿಸಿ ಬಲ ಕರೆದಳ. ಈರ ಕಂಕಣಂ ಧರಿಸಿ ಸಮರ ಸನ್ನದ್ಧ ಹೊರಟಿರುವ ಎನ್ನ ತಡೆಯಲು ಸರಿಯಲ್ಲ ಸುಂದರಿ. ಇಡೀ ನಿನ್ನ ಅರಮಂದಿರಕ್ಕೆ ದಾರಿ.
ತಂದರೆ ನೀನು ಹೋದ ಕಾರ್ಯ ಜಯವಾಗಲೆಂದು ಜಯದಾರ್ಥ ಮಾಡುವೆನು. ಈ ನಿನ್ನ ಇಷ್ಟ ಪೀಠವನ್ನು ಇದ್ದರೆ ಆಗಲಿ ಅಲಂಕರಿಸು. ಕಾಂತೆ. ಹೋಗಿ ವಿಷ್ಣುವಿನನ್ನು ಗೆದ್ದ ಬಾ ಪ್ರಿಯ. ನಿನ್ನ ಇಷ್ಟ ಎಂದೇ ಆಗಲಿ ಕಾಂತೆ. ಗಂಡು ಗರಿವಾಳು ಪ್ರಚಂಡ ಅನಿಸಿದ ನಮ್ಮಣ್ಣಯ್ಯನ ಭ್ರಷ್ಟನಾದ ವಿಷ್ಣುವಿನ ಸೆರೆ ಹಿಡಿಯುವುದಕ್ಕೆ ಜಾಗ್ರತೆಯಿಂದ ಹೋಗುವೆನು. ಅವನ ಸತಿಮಣಿಗಳಾದ ಸಾಗರ ಸೆನೆಯ ಮಾನ ಹಾನಿ ಮಾಡಲು ವೈಕುಂಠಕ್ಕೆ ಪ್ರಯಾಣ ಮಾಡಿದನು. ಸಾರಥಿ ಬಾಬುಜಿ, ಇಲ್ಲಿಯವರೆಗೆ ತಕ್ಕುತ್ತನ್ನದೆ ನಮ್ಮ ಕುಲದವರನ್ನ ಮಣ್ಣು ಮುಕ್ಕಿಸಿ ಬಹುಸಕ್ಕಿನಿಂದ ಮೆರೆಯುವ ಆ ವಿಷ್ಣು ನಮ್ಮ ಭ್ರಷ್ಟನು ಸೆರೆ ಹಿಡಿಯುವುದಕ್ಕೆ ಜಾಗ್ರತೆಯಿಂದ ನಮ್ಮ ಅಣ್ಣನ ಬೆಂಬಲವಾಗುವನು. ಜಾಗ್ರತೆಯಿಂದ ರಥವನ್ನು ಬಿಡು ಸಾರಥಿ, ಅತಿ ಜಾಗ್ರತೆ. ಚಕ್ರ ಕೊಡ ಅದಕ್ಕೆ ನೀನು ನಮೋ ನಮೋ ಹೃದಯೇಶ್ವರಿ ನಮ್ಮ ಪ್ರೇಮದ ಚಕೋರಿ ರಮಣಿ ಹೇಳುವನು ಕೇಳು. ಹೀ ಚೆನ್ನಾಗಿ ಹೇಳು.
ಸಿಂಧೂರ ಹೃದಯೇಶ್ವರಿ, ಹೃದಯೇಶ್ವರ, ನಿನ್ನ ವೈಕುಂಠಪುರವನ್ನು ಬಿಟ್ಟು ಇಲ್ಲಿಗೆ ಬಂದ ಕಾರಣ? ಪ್ರಿಯ, ಪ್ರಿಯೆ, ಮಹತ್ವವಾದ ಕಾರ್ಯ ಇರುವುದು. ಅದೇನು ಹೇಳು ಪ್ರಿಯೆ? ಎಲ್ಲ ಹೇಳುವಂತೇಳು. ಅದೇನು ಚೆನ್ನಾಗಿ ಹೇಳು. ದೇವ ಮಾಧವ ವೈಕುಂಠ ಪಾಲ ಸೇನದು ನಿನ್ನಯ ಆನಂದ ಲೀಲ. ದೇವ ಮಾಧವ ವೈಕುಂಠ ಪಾಲ ಸೇನದು ನಿನ್ನಯ ಆನಂದ ಲೀಲ. ಲೋಕ ರಕ್ಷಕನೇ, ಭಕ್ತರ ಪಾಲಕನೇ, ಲೋಕ ರಕ್ಷಕನೇ, ಭಕ್ತರ ಪಾಲಕನೇ, ಕನ್ನಡದಾರನೇ, ಪರಮ ಪುರುಷನೇ, ಕನ್ನಡದಾರನೇ, ಪರಮ ಪುರುಷನೇ, ರಕ್ಷಿಸು ದೇವನ ಕಮಲಾಸನೇ. ದೇವ ಮಾಧವ ಪಾವನಾಂಗನೆ ಪರವಚನಾಂಗರೆ ಕೇಳುವರಾರ ಭಕ್ತರ ಬಂದರೆ. ಪಾವನಾಂಗನೆ ಪರವಚನಾಂಗರೆ ಕೇಳುವರಾರ ಭಕ್ತರ ಬಂದರೆ. ಜನರ ಬಾಳಿಗೆ ನೀನೇ ಆದರೆ. ಜನರ ಬಾಳಿಗೆ ನೀನೇ ಆದರೆ. ರಕ್ಷಿಸು ದೇವನೇ ಕಮಲಾಕ್ಷನೇ. ದೇವ ಮಾಧವ ವೈಕುಂಠ ಪಾಲ ಸೇನಿದು ನಿನ್ನಯ ಆನಂದ ಲೀಲ. ಆನಂದ ಲೀಲ, ಆನಂದ ಲೀಲ. ದೇವ, ಹೇ ರಮಣೆ, ನೀನು ಈ ರೀತಿ ಆದಿಶೇಷನ ಮೇಲೆ ಮಲಗಿ ಆನಂದ ಪರವಶನಾದರೆ ಭಕ್ತರ ಇಷ್ಟಾರ್ಥವನ್ನು ಪೂರೈಸುವರಾರು. ಶ್ರೀಮನ್ನಾರಾಯಣ ಮರತಿಯನ ಜಗತ್ ಕಲ್ಯಾಣ. ಹೇ ಕಾಂತಿ, ಹಾಗಾದ್ರೆ ಹೇಳುವನು ಚೆನ್ನಾಗಿ ಕೇಳು. ಹೃದಯೇಶ್ವರಿ, ಬಾಳಿನ ಶುಭಕರಿ, ಒಲವಿನ ಸುಂದರಿ, ರಾಜರಾಜೇಶ್ವರಿ, ಕೇಳೆ ಪ್ರಿಯ, ಕೇಳೆ ಹೃದಯೇಶ್ವರಿ, ಬಾಳಿನ ಸುಂದರಿ, ಒಲವಿನ ಪ್ರಿಯಕರಿ, ರಾಜರಾಜೇಶ್ವರಿ, ಒಲವಿನ ಸುಂದರಿ, ರಾಜರಾಜೇಶ್ವರಿ,
ಕಾಂತೆ. ಕಾಂತ, ಭಕ್ತರ ಮನೋಕೋರಿಕೆಯನ್ನು ಈಡೇರಿಸಿ ದುಷ್ಟರನ್ನು ನಿಗ್ರಹಿಸುವ ವಿಚಾರ ನನಗೆ ತಿಳಿದಿಲ್ಲವೇ ರಮಣಿ? ಗೊತ್ತಿರುವುದಲ್ಲ. ನಾನು ಸುಮ್ಮನೆ ಕುಳಿತರು, ನಿಂತರು, ನಿದ್ರಿಸಿದರು, ವಿಚಾರ ಮಾಡಿದರೂ ಸಹ ಎನ್ನಂತರಾತ್ಮವು ಸದಾ ಸದ್ಭಕ್ತರಲ್ಲಿ ನೆರಳಾಗಿರುತ್ತದೆ. ದುರ್ಜನರನ್ನು ನಿರ್ಜಯಿಸುವ ಮಹಾಂಕುಶ ರೂಪವೂ ಧರಿಸುತ್ತದೆ. ರಮಣಿ, ಈ ವಿಷಯವನ್ನು ನಿನ್ನ ಮನಸ್ಸಿಗೆ ಹಚ್ಚಿಕೊಳ್ಳದೆ ನಿಶ್ಚಿಂತೆಯಿಂದಿದ್ದು ಬಿಡು ಸತಿ ಮಹಾರೂಪವತಿ. ಹಾಗಾದರೆ ಪ್ರಿಯ, ಹೇಳು ರಮಣಿ. ನನ್ನದೊಂದು ಮನದ ಸಂಶಯ ಇರುವುದು, ಹೇಳುವಿನು, ಚೆನ್ನಾಗಿ ಕೇಳು. ಅದೇನು ಹೇಳು ರಮಣಿ. ಜಗದೊಡೆಯ ಜಗನ್ನಾಥ, ನೀ ಹೇಳುವ ಮಾತೇ ಅತಿ ಅದ್ಭುತ, ನೀ ಹೇಳುವ ಮಾತೇ ಅತಿ ಅದ್ಭುತ. ನನ್ನ ಪ್ರೀತಿಯ ನಮ್ಮದರಂಗರನಿಗೆ ಶಿವನಿಂದ ಬಂದಿದ್ದು ಬಲ್ಲೆನನ. ನನ್ನ ಪ್ರೀತಿಯ ತಮ್ಮದರಂಗರನಿಗೆ ಶಿವನಿಂದ ಬಂದಿದ್ದು ಬಲ್ಲೆನನ. ನೀನು ಸಾಮಾನ್ಯ ಉಲ್ಲಲ, ನೀನು ಪ್ರಿಯೆ, ನನ್ನ ಪ್ರೀತಿಯ ತಮ್ಮನಾದ ಜಲಂಧರನನ್ನು ಆ ಶಿವನಿಂದ ಸಂಹಾರ ಮಾಡಿಸಲಿಲ್ಲವೇ? ಗರುಡವಾಹನ, ಬಲ್ಲೆನು ನಿನ್ನ ಗಾರುಡಿತನ. ಪ್ರಿಯೆ, ನಿನ್ನ ಅನುಜನಾದ ಜಲಂಧರನನ್ನು ವಧೆ ಮಾಡಿದೆ ಎಂದು ಹೇಳಿದೆಯಲ್ಲ, ಇದ್ದ ಮಾತಲ್ಲವೇ? ಹಾಗಾದರೆ ಹೇಳುವನು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು.